ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೀತಾ ಇರುವಂತಹ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆಗೆ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ. ಸೊ ಆದಷ್ಟು ಬಹುಮುಖ್ಯ ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಕೆಲವೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಹೇಳಿದ್ದೀನಿ. ನಿನ್ನೆಯಿಂದ ನಾಳೆ ಪರೀಕ್ಷೆಗಾಗಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹುಮುಖ್ಯವಾಗಿ ಬರುವಂತಹ ಎಲ್ಲ ಟಾಪಿಕ್ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಿಮಗೆ ಭಾಷಾಭ್ಯಾಸದಲ್ಲಿ ಒಳ್ಳೆಯ ಅಂಕಗಳನ್ನ ನೀವು ತಗೊಳ್ಬೇಕು. ಅಲ್ಲಿ 8 ಅಂಕಗಳು ನಿಮಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಹಿಂದೆ ನಾನು ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಅದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಷೇಧ ರೂಪದಲ್ಲಿ ಬರೆಯಿರಿ, ಕ್ರಿಯಾಪದಗಳನ್ನು ಕೊಟ್ಟು ನಿಷೇಧ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಆ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೋರ್ಡಿಂದ ರಿಲೀಸ್ ಆಗಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ವಿಭಕ್ತಿಯನ್ನು ಹೆಸರಿಸಿ ಅಂತ ಇದೆ. ಅದು ಬಿಟ್ಟು ಇನ್ನೆರಡೂ ಪ್ರಶ್ನೆ ಪತ್ರಿಕೆಯಲ್ಲಿ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯದೇಶ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಈಸಿಯಾಗಿ ಸಿಗುವಂತಹ ಮಾರ್ಕ್ಸನ್ನು ನಾವು ಯಾಕೆ ಬಿಡಬೇಕು ಅಲ್ವಾ? ಅದಕ್ಕಾಗಿ ಈ ವಿಡಿಯೋದಲ್ಲಿ ಅನ್ಯದೇಶ ಪದಗಳನ್ನ ಹೇಳ್ತಾ ಇದ್ದೀನಿ. ಏನಿಲ್ಲ, 2 ಅನ್ಯದೇಶ ಪದಗಳನ್ನು ಬರೀಬೇಕು. ಈ ಕ್ವಶನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ, ಪದ್ಯ ಭಾಗದಲ್ಲೇ ಬರುವಂತಹ ಅನ್ಯದೇಶ ಪದಗಳನ್ನು ಬರೆಯಿರಿ ಅಂತ ಕೇಳ್ಬೋದು, ಅಥವಾ ಗದ್ಯ ಭಾಗದಲ್ಲೇ ಬರುವಂತಹ ಅನ್ಯದೇಶ ಪದಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ಇಲ್ಲ ಡೈರೆಕ್ಟಾಗಿ ಇಲ್ಲಿ ಕೇಳಿದಾರಲ್ಲ, ಹೀಗೆ ಯಾವುದಾದರೂ 2 ಅನ್ಯದೇಶ ಪದಗಳನ್ನು ಬರೆಯಿರಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ 2 ನೀವು ಕಲ್ತ್ಕೊಂಡ್ರೆ ಸಾಕು. ನಾನಿಲ್ಲಿ ಪದ್ಯ ಭಾಗದಲ್ಲಿ ಬರುವಂತಹ ಅನ್ಯದೇಶ ಪದಗಳು 10 ಬರೆದಿದ್ದೀನಿ. ಹಾಗೆ ಗದ್ಯ ಭಾಗದ್ದು 10 ಅನ್ಯದೇಶ ಪದಗಳನ್ನ ಕೊಟ್ಟಿದ್ದೀನಿ. 2 ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಓಕೆನಾ? ಕೇಕು, ರೇಡಿಯೋ, ಬಸ್ಸು, ಟ್ಯಾಂಕು, ಜೀಸಸ್, ಕ್ರಿಸ್ಮಸ್, ಕಿಚನ್, ಕಂಪ್ಯೂಟರ್, ಗ್ರನೇಡ್, ಕೋರ್ಟ್. ಈ 10ರಲ್ಲಿ 2 ನೆನ್ಪಿಟ್ಕೊಳ್ಳಿ. ಅನ್ಯದೇಶ ಪದಗಳು ಪದ್ಯ ಭಾಗದಿದು. ನೆಕ್ಸ್ಟು ಗದ್ಯ ಭಾಗ. ಯಾವ್ಯಾವ ಗದ್ಯ ಇದೆ ಅನ್ನೋ ನಿಮಗೆ ನೆನಪಿರುತ್ತೆ, ಗದ್ಯಗಳನ್ನ ಓದ್ಕೊಂಡಿರ್ತೀರಿ, ಅದರಲ್ಲಿ ಬರುವ ಅನ್ಯದೇಶ ಪದಗಳು ಗೊತ್ತಿರುತ್ತೆ. ಆಪರೇಷನ್, ಇಮಾರತ್, ಎಲೆಕ್ಟ್ರಾನಿಕ್, ಡಿಜಿಟಲ್, ಬ್ಯಾಂಕ್, ಫಾರೆಸ್ಟ್, ಕಿಡ್ನಿ ಸ್ಟೋನ್, ಮಾರ್ಕೆಟ್, ಮುನ್ಸಿಪಾಲಿಟಿ, ಕಾಂಟ್ರಾಕ್ಟರ್. ಸೊ ಇದು ಅನ್ಯದೇಶ ಪದಗಳು, ಓಕೆನಾ? ಮುಂದಿನ ಒಂದು ವಿಡಿಯೋದಲ್ಲಿ ವಿಭಕ್ತಿ ಅಥವಾ ಗುಣವಾಚಕ ಅಥವಾ ತದ್ಭವ ರೂಪ ಆದಷ್ಟು ಪ್ರಯತ್ನಪಟ್ಟು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಕಾರಣ ಸಾಕಷ್ಟು ಸಮಯಾವಕಾಶ ಮುಗಿದು ಹೋಗ್ಬಿಟ್ಟಿದೆ, ನಮಗೆ ಜಾಸ್ತಿ ಸಮಯ ಇಲ್ಲ ಇವಾಗ. ನಾನು ಕೊಡಲಿಲ್ಲ ಅಂತ ಹೇಳಿದ್ರು ಕೂಡ ನೀವು ತತ್ಸಮ, ತದ್ಭವ, ಗುಣವಾಚಕ, ವಿಭಕ್ತಿಗಳನ್ನು ಬರೆಯೋದು ನೋಡ್ಕೊಳ್ಳಿ ಮಕ್ಕಳೇ. ಆದರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೂ ರೆಡಿಯಾಗಿ ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀರಿ. ಎಲ್ರಿಗೂ ಕೂಡ ಎಕ್ಸಾಮ್ ಈಸಿ ಇರಲಿ. ಆಲ್ ದ ಬೆಸ್ಟ್. ಟೆನ್ಷನ್ ಮಾಡ್ಕೊಳ್ಳದೆ ಕೂಲಾಗಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ಓದಿದ ನೆನಪಾಗೇ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಎಕ್ಸಾಮನ್ನು ಬರೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.